ಇನ್ನು ಕ್ಯಾಬಿನೆಟ್ ರೀಶಫಲ್ ಆಗತ್ತೆ ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಹೊಸ ಕ್ಯಾಬಿನೆಟ್ ರಚನೆಯಾಗತ್ತೆ ಅನ್ನುವಂಥ ಸಾಧ್ಯತೆಗಳಿದಾವೆ. ಅಂದ್ರೆ ಹೊಸ ಲೀಡರು, ಹೊಸ ಕ್ಯಾಬಿನೆಟ್. ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಕೆಲ ಸಚಿವರಂತೂ ನಿರ್ಗಮನದ ಭಾಷಣ ಶುರು ಮಾಡಿದ್ದಾರೆ. ಅಂದ್ರೆ ಫೇರ್ವೆಲ್ ಸ್ಪೀಚ್ ಸ್ಟಾರ್ಟ್ ಆಗಿದೆ. ಹೊಸ ಸೇನೆ ಅಥವಾ ಹೊಸ ಮುಖಗಳು ಕ್ಯಾಬಿನೆಟ್ಗೆ ಬರುತ್ತೆ. ಕುರ್ಚಿ ತ್ಯಾಗಕ್ಕೆ ರೆಡಿ ಆದ್ರ ಹಿರಿಯ ಸಚಿವರು ಅಂತ. ಯಾಕಂತಂದ್ರೆ ಒಬ್ಬರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ಹಂಗಿದಾವೆ. ನಿರ್ಗಮನದ ಭಾಷಣದ ರೀತಿಯಲ್ಲಿ, ಅಲ್ವಿದಾ ಹೇಳೋ ರೀತಿಯಲ್ಲಿ, ಹೋಗಿ ಬರ್ತೀವಪ್ಪ ಅಂತ ಹೇಳೋ ರೀತಿಯಲ್ಲಿ ಅವರ ಮಾತುಗಳಿದಾವೆ. ಸೊ ಅವರಿಗೆ ಮುನ್ಸೂಚನೆ ಸಿಗ್ತಾ ಇದೆಯಾ, ನೀವು ಪಕ್ಷದ ಕೆಲಸ ಮಾಡಬೇಕು, ಕ್ಯಾಬಿನೆಟ್ಗೆ ಹೊಸಬರನ್ನ ತೆಗೆದುಕೊಳ್ತೀವಿ ಅನ್ನುವಂತ ಸೂಚನೆ ಏನಾದರೂ ಸಿಕ್ಕಿದೆಯಾ ಅಂತ ಅನ್ಸತ್ತೆ. ಕೆಲ ಸಚಿವರು ಕೊಟ್ಟಂತ ಹೇಳಿಕೆಗಳನ್ನು ಗಮನಿಸಿದ್ರೆ ಅಂದ್ರೆ ಪದತ್ಯಾಗಕ್ಕೆ ಮಾನಸಿಕವಾಗಿ ರೆಡಿ ಆದಂಗೆ ಕಾಣಿಸ್ತಾ ಇದೆ. ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳು ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಆಬ್ಸಲ್ಯೂಟ್ಲಿ ತ್ಯಾಗಲ್ಲ. ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ, ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ನೋಡ್ರಿ, 3 ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ, ಇನ್ನೇನ್ರಿ ಬೇಕು ನಮಗೆ? ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ನಮ್ಮ ಅರ್ಹತೆಗಿಂತ ಮೀರಿ ಹೆಚ್ಚಿನ ಅವಕಾಶ ಕೊಟ್ಟಿದೆ. ಅಲ್ಲ, ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗಿದ್ದಾರೆ. ಮತ್ತು ಹೊಸ ಹಳಬರು ಹೋಗಿ ಹೊಸವರು ಬಂದೇ ಬರ್ತಾರೆ. ಸೊ ಮುಂಚೆ ಕೂಡ 30 ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು. ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ. ಕರ್ನಾಟಕ ರಾಜಕೀಯದ್ದು ನೀವು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಿಕ್ಕಾಗಲ್ಲ. ಸಿಎಂ ಸ್ಥಾನ ಬದಲಾಗೋದಿಲ್ಲ, ಸಚಿವ ಸ್ಥಾನಗಳು ಅಷ್ಟೇ ಬದಲಾಗುತ್ತೆ ಅಂತಂದ್ರೆ ಹೇಗೆ? ಯಾಕಂದ್ರೆ ಈಗ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ವರಿಷ್ಠರು ಕೂಡ ಹೇಳ್ತಾ ಇದ್ದಾರೆ. ಅದರಿಂದ ಪುನರ್ರಚನೆ ಆಗುವಂಥದ್ದೇ ಈಗ ಆದ್ಯತೆ. 20 ಮಂದಿ ಮಂತ್ರಿಗಳ ಬದಲಿ ಮಾಡ್ತಾರೆ, ಇದು ಮಾಡ್ತಾರೆ, ಸೀನಿಯರ್ಸ್ ಬಿಟ್ಟು ಎಲ್ಲಾನು ಮಾಡ್ಬೇಕನ್ನೋಂಥ ಭಾವನೆಯನ್ನು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದನ್ನು ನಾನು ಕೇಳಿದ್ದೀನಿ. ಅದಕ್ಕೆ ಏನು ತೀರ್ಮಾನ ತಗೋಲಿ, ಅವ್ರು ಏನು ತೀರ್ಮಾನ ತಗೋತಾರ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ಈಗ ಯತೀಂದ್ರ ಹೇಗೆ ಹೇಳಿದರು ಹಂಗೆ ನಮ್ಮ ಫಾಲೋವರ್ಸ್ನು ಕೂಡ ನಮ್ಮ ಬಗ್ಗೆ ಹೇಳ್ತಿರ್ತಾರೆ. ಅವ್ರವ್ರ ಭಾವನೆ, ಅವರವರ ಭಾವಕ್ಕೆ ಅವರವರ ಭಕ್ತಿ. ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.